ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನುಗ್ಗೆ ಸೊಪ್ಪಿನಿಂದ ಒಂದು ಆರೋಗ್ಯಕರವಾದ ಮಸಾಲ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಸೊಪ್ಪು ವಾಶ್ ಮಾಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ಲು, ಜೀರಿಗೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಒಂದು 2-3 ಸ್ಪೂನು ಎಳ್ಳನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಂಥ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಒಂದು 2 ನಿಮಿಷ ಇದನ್ನು ಫ್ರೈ ಆಗಕ್ಕೆ ಬಿಟ್ಬಿಡೋಣ. ನಂತರ ಇಲ್ಲಿ 2 ಕಪ್ಪು ಜೋಳದ ಹಿಟ್ಟಿಗೆ ಒಂದು 1/2 ಕಪ್ನಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಸ್ಪೂನು ಜೋಳದ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು. ನಂತರ ಇಲ್ಲಿ 1 ಕಪ್ ನೀರಿಗೆ ಮಾಡಿ ಇಟ್ಕೊಂಡಂಥ ಪೇಸ್ಟ್ನ ಸೇರಿಸಿ ಇದನ್ನು ಒಂದು ಗಂಜಿ ರೀತಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸೊಪ್ಪು ಫ್ರೈ ಆಗೋಕ್ಕೂ ಉಪ್ಪು ಹಾಕಿದ್ದೀನಿ. ನೆಕ್ಸ್ಟು ಅಲ್ಲಿ ಕೂಡ ಗಂಜಿಗೆ ಉಪ್ಪು ಹಾಕಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕಬೇಕು. ನಂತರ ಈಗ ಫ್ರೈ ಆಗಿರೋ ಅಂಥ ಸೊಪ್ಪನ್ನ ಜೋಳದ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವು, 1 ಹಿಡಿ ತೆಂಗಿನಕಾಯಿ ತುರಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸಿ ಫಸ್ಟು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಯಾವುದೇ ಅದು ಮಾಡಿಟ್ಕೊಂಡಂತಹ ಗಂಜಿನ ಇದಕ್ಕೆ ಸೇರಿಸೋದು ಬೇಡ. ಫಸ್ಟ್ ಇದನ್ನು ಡ್ರೈ ಆಗಿ ಹೀಗೆ ಫಸ್ಟ್ ಮಿಕ್ಸ್ ಮಾಡಿಕೊಂಡಾಗ ನಾವು ಎಷ್ಟು ನೀರು ಅದನ್ನು ಸೇರಿಸ್ಕೋಬೇಕು ಗಂಜಿನ ಅನ್ನೋದು ಗೊತ್ತಾಗುತ್ತೆ. ನಾವು ಫಸ್ಟೇ ಹಾಕಿಬಿಟ್ರೆ ತೆಳುವಾಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಈಗ ಈ ಥರ ಕುದಿ ಬರಬೇಕು. ಈ ಹಂತದಲ್ಲಿ ನಾವು ಇದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡಿ, ಇದು ಸ್ವಲ್ಪ ಬಿಸಿ ಇರುತ್ತೆ, ಒಂದು 3 to 4 ಮಿನಿಟ್ಸ್ ಹಾಗೆ ತಣ್ಣಗಾಗಿ ಬಿಟ್ಬಿಡಬೇಕು. ಇಮಿಡಿಯೇಟ್ ಮಿಕ್ಸ್ ಮಾಡೋಕ್ಕೆ ತುಂಬ ಬಿಸಿ ಇರುತ್ತೆ ಅದು. ಈಗ ಒಂದು 5 ನಿಮಿಷ ಆದಮೇಲೆ ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೈಗಂಟಬಾರ್ದಂತ. ಈಗ ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಬರುತ್ತೆ. ಬೇಕಂದರೆ ನಾವು ಅದನ್ನು ಗಂಜಿ ಏನು ಇಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೋದು. ತೆಳು ಇರಬಾರ್ದು ನೋಡಿ, ಗಟ್ಟಿಗಿರಬೇಕು, ಈ ಕನ್ಸಿಸ್ಟೆನ್ಸಿಗಿರಲಿ. ನಂತರ ಇದನ್ನು ನಾನು ಬಟರ್ ಪೇಪರ್ ಮೇಲೆ ತಟ್ತಾ ಇದ್ದೀನಿ. ಹಿಟ್ಟಾಗಿ ಕೂಡ ಲಟ್ಟಿಸ್ಬೋದು, ಇದನ್ನು ಸಮಸ್ಯೆ ಇಲ್ಲ. ನೀವು ಹೀಗೆ ತಟ್ಟಕ್ಕಾದರೆ ತಟ್ಬೋದು, ಇಲ್ಲ ಈ ರೀತಿ ಲಟ್ಟಣಿಗೆಲ್ಲಿ ಕೂಡ ನೀಟಾಗಿ ಲಟ್ಟಿಸ್ಕೋಬೋದು. ತುಂಬ ತೆಳುಗೆ ಲಟ್ಟಿಸ್ಬೋದು ಬಟರ್ ಪೇಪರ್ ಮೇಲಾದರೆ. ನಂತರ ಹೆಂಚು ಚೆನ್ನಾಗಿ ಕಾದಿರಲಿ, ಚೆನ್ನಾಗಿ ಕಾದಿದ್ದಾಗಲೇ ರೊಟ್ಟಿ ಚೆನ್ನಾಗಿ ಬರೋದು. ಎಲ್ಲವನ್ನು ಹೀಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು ಕಡೆ ರೊಟ್ಟಿ ಬೆಂದ ಮೇಲೆ ಮೇಲ್ಗಡೆ ಅದೇ ಗಂಜಿ ಮಿಕ್ಕಿತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡಿ ಇನ್ನೊಂದು ಕಡೆ ತಿರುಗಿಸಿ ಸ್ವಲ್ಪ ಆಯಿಲ್ ಹಾಕಿ ಅಥವಾ ತುಪ್ಪ ಹಾಕಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಮೃದುವಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ, ಮೇಲೆ ತುಪ್ಪ ಹಾಕಿಬಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.